ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಚಿತಾ ಸುದೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಸ್ಯಾಟರ್ಡೇ. ಸೊ ಇವಾಗ ಆಲ್ಮೋಸ್ಟ್ 8:45 ಆಗಿದೆ ಟೈಮು. ಒಂದು ನಿಮಿಷ ಇರು, ನಾನು ಕೀ ಕೊಡ್ತೀನಿ. ಇವಾಗ 8:45 ಆಗಿದೆ ಟೈಮು. ನಮಗೆ ಇವತ್ತು ಇವೆಂಟ್ ಇದೆ ನಂದು ಸಂಜೆ. ನಾನು 5:30 ಅಷ್ಟೊತ್ತಿಗೆ ಹೋಗಬೇಕು ಇವೆಂಟ್ ಹತ್ರ. ಬಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇವಾಗ. ಇನ್ನು ಹೋಗಿ ನಾನು ಬರೋದು ಯಾವಾಗ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಸಂಜೆ ನಾನು ಈವೆಂಟಿಗೆ ಅಂತೂ ಬರಲೇಬೇಕು. ನಾನು ಬೇಗ ರೆಡಿ ಆಗಬೇಕು, ಬಂದು ಫ್ರೆಶ್ ಅಪ್ ಆಗಬೇಕು, ಮತ್ತೆ ಹೇರ್ ವಾಶ್ ಮಾಡಬೇಕು ನಾನು. ಬಿಕಾಸ್ ಎಲ್ಲ ಧೂಳಾಗ್ಬಿಟ್ಟಿರುತ್ತೆ ಅಲ್ಲಿ. ಇನ್ನು ಹೇರ್ ಸೆಟ್ ಮಾಡಿಸ್ಬೇಕು. ಬಂದುಬಿಟ್ಟು ನಿಮಗೆ ಗೊತ್ತಲ್ವ, ನನ್ನ ಹೇರ್ಸು ಕೂರ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅಂತ. ಇವಾಗ ನಾನು ಮತ್ತು ಗ್ರೀಷ್ಮ ಇಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಂತ, ಬನಶಂಕರಿಲಿ. ಬಿಕಾಸ್ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ. ಸೊ ಇವತ್ತು ಹೋಗಿ ಬಿಡೋಣ ಅಂತ ಹೊರಟಿದ್ದೀನಿ. ಧೈರ್ಯ ಮಾಡಿ, ಲೆಟ್ಸ್ ಗೋ ಗೈಸ್, ಬನ್ನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. Hi to my channel. Hi, subscribe to her channel. Yeah, my new subscriber. Sorry, Kannada box forgot. That's okay. My new subscriber is from Andhra. Say hi, you too. Hi. Where is she? Okay, that's okay. Let's meet some other day. Sure. Okay. Bye. Say bye. Bye. Nice to meet you actually. ಹಾಯ್, ವೆಲ್ಕಮ್ ಬ್ಯಾಕ್. ಯಾಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಬೋದು ನೀವು. ಬಿಸಿಲು, ಸೊ ಆದ್ದರಿಂದ ಹ್ಯಾಟ್ ಹಾಕಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲಿದೆ, ಈವೆಂಟ್ ಇದೆ ಬೇರೆ ಅಲ್ವಾ. ಆಮೇಲೆ ಸಂಜೆ ಟ್ಯಾನ್ ಆಗಿಬರ್ತು ಅಂತ ಇವಾಗ ಜಸ್ಟ್ ಬಸ್ ಇಳಿದ್ವಿ ನಾನು ಮತ್ತು ವಿಶ್. ಈಗ ಆಗಿರೋ ಟೈಮು 3:40. ನಾವು 1:33ಗೆ ನಮ್ಮ ಬಸ್ ಹತ್ತಿದ್ದು. ಆ್ಯಂಡ್ ವಿ ಲ್ಯಾಂಡೆಡ್ ಇನ್ ತುಮಕೂರು 3:45ಗೆ. ಇಷ್ಟು ಹವರ್ಸ್ ತೊಗೊಂಡಿದೆ ನೋಡಿ. ಮೈ ಗಾಡ್ ಅನ್ಸ್ತು. ಇವಾಗ ಬೇಗ ಫ್ರೆಶ್ ಅಪ್ ಆಗಿ ನಾನು ಅಲ್ಲಿ ಬೇರೆ ಹೋಗಬೇಕು ಹೇರ್ ಸೆಟ್ಟಿಂಗ್ ಮಾಡ್ಸೋಕ್ಕೆ. ಹೇರ್ ಸೆಟ್ಟಿಂಗ್ ಮಾಡಿಸ್ಬೇಕಾರೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಗೈಸ್. ಬಾಯ್ ಹೇಳು. ಆ್ಯಂಡ್ ಈ ವಿಡಿಯೋಸ್ ಬಂದು ಸ್ಕೂಲ್ಗೆ ನಾನು 2 ಡೇಸ್ ಮುಂಚೆ ಹೋಗಿದ್ದೆ. ಬಿಕಾಸ್ ಮಕ್ಕಳನ್ನೆಲ್ಲ ಹೇಗಿರ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ ಅಂತ. ಸೊ ಹಾಗೆ ಸುಮ್ಮನೆ ಒಂದು 2 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಮಕ್ಕಳು ರಿಯಾಕ್ಷನ್ ನೋಡೋಣ ಅಂತ. ದೇ ವಾಸ್ ಸೋ ಆ್ಯಕ್ಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಯಾರೂ ಹಠ ಮಾಡ್ತಿರಲಿಲ್ಲ. ಇವರೆಲ್ಲ ಪ್ಲೇ ಗ್ರೂಪ್, ಮಾಂಟೆಸರಿ, LKG UKG ಮಕ್ಕಳು ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಬಿಕಾಸ್ ಅವ್ರಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಡೇ ಇತ್ತು ಅಂತ. ಐ ವಾಸ್ ಸೋ ಹ್ಯಾಪಿ ವಿತ್ ದಿಸ್ ಆಲ್ ಕ್ಯೂಟ್ ಲಿಟಲ್ ಕಿಡ್ಸ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಮಕ್ಕಳ ಜೊತೆ ಇದ್ದರೆ ಟೈಮ್ ಕಳೆದೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಮಕ್ಕಳು ಹೇಳ್ತಿದ್ರು, ಬನ್ನಿ ಮ್ಯಾಮ್ ನೀವು ಡ್ಯಾನ್ಸ್ ಮಾಡಿ ಅಂತ. ನಾನು ಅದಕ್ಕೆ ಹೇಳಿದೆ, ಸರಿ ಹೇಳ್ಕೊಡಿ ನಾನು ಬರ್ತೀನಿ ಅಂತ. ಪಾಪು ನೋಡಿ ಮರ್ತೋಗ್ಬಿಟ್ಟು ಸ್ಕೂಲ್ ಯೂನಿಫಾರ್ಮೇ ಹಾಕ್ಕೊಂಬಂದಿರಲಿಲ್ಲ. ನಾನು ಅದಕ್ಕೆ ಹೇಳಿದೆ, ನೆಕ್ಸ್ಟ್ ಟೈಮ್ ಹಾಕ್ಕೊಂಡು ಬಾ ಆಯಿತಾ, ಮರ್ತೋಗ್ಬೇಡ ಅಂತ. ಅವಳು ಓಕೆ ಮ್ಯಾಮ್ ಹಾಕ್ಕೊಂಡು ಬರ್ತೀನಿ ಅಂದು. ಇಟ್ ವಾಸ್ ಸೋ ಹ್ಯಾಪಿ ಅನಿಸ್ತು. ನೀವು ಬನ್ನಿ ನನ್ನ ಜೊತೆ ಡ್ಯಾನ್ಸ್ ಮಾಡಿ ಅಂದೆ. ನಾನು ಯಾವ ಸಾಂಗಿಗೆ ಆಡ್ತಿದ್ದೀರಾ ಅಂದೆ. ಅಡವಿ ದೇವಿಯ ಸಾಂಗಿಗೆ ಆಡ್ತಿದ್ದೀವಿ, ಬನ್ನಿ ಮ್ಯಾಮ್ ನಾವು ಹೇಳ್ಕೊಡ್ತೀವಿ ನಿಮಗೆ ಅಂದರು. ಅಷ್ಟು ಪ್ರೀತಿಯಿಂದ ಕರೀತಾರಲ್ಲ ಮಕ್ಕಳು, ನಿಜವಾಗ್ಲೂ ಇಟ್ ಮೇಕ್ಸ್ ಮೀ ಹ್ಯಾಪಿ ಅಂತ ಹೇಳ್ತೀನಿ. ನೀವೇ ನೋಡಿ ಇವಾಗ ಮಕ್ಕಳು ಹೇಗೆ ಕರೀತಾರೆ, ಏನು ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂತ. ಬಂದಿಲ್ವಾ? ಅಯ್ಯೋ ಯಾಕೆ ರೀ, ಮರ್ತೋದ್ರಾ? ಓಕೆ, ಸೋ ಕ್ಯೂಟ್ಸ್ ನೀವೆಲ್ಲ. ಹೇಳ್ಕೊಡಿ ಹೆಂಗೆ, ಹಿಂಗ? ಹಾಂ ಹಾಂ ಹಾಂ. ಆಮೇಲೆ ಆಮೇಲೇನು? ಇಲ್ಲಿ ಬಂದು ಮಕ್ಕಳು ನನಗೋಸ್ಕರ ಪ್ರೀತಿಯಿಂದ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಅಡವಿ ದೇವಿಯ ಹಾಡಿಗೆ. ಸೊ ನನಗಂತೂ ತುಂಬ ಖುಷಿಯಾಗಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಳಿಗೂ ಕೂಡ. ಐ ಲವ್ ಯು ಆಲ್. ಆ್ಯಕ್ಚುಲಿ ಹೇರ್ ಸೆಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿಸ್ತೀನಿ ಅಂದಿದೆ, ಬಟ್ ಇನ್ಫ್ಯಾಕ್ಟ್ ಆಗಲಿಲ್ಲ. ಬಿಕಾಸ್ ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಅಂತ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್. ಸೂಪರ್ ಆಗಿ ಕಾಣ್ತಾ ಇದ್ದೀರಾ ಎಲ್ಲ, ಸೂಪರ್. ಹಾಯ್ ಹೇಳಿ. ಸೂಪರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾಪ್ ಆಯಿತು. ಸೊ ಇವಾಗ
ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಥಾಟ್ ನಾನು ಹೋಲ್ ಔಟ್ಫಿಟ್ ತೋರಿಸ್ಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋದು ಬಿಕಾಸ್ ಯಾರೂ ಇಲ್ಲ ನನಗೆ ಕ್ಯಾಮ್ರಾ ಬಂದು. ಸೊ ಆದ್ದರಿಂದ ನಾನು ಜುಮ್ಕಾ ತೋರಿಸ್ತೀನಿ ಬನ್ನಿ. ಜುಮ್ಕಾ ಸಿಂಪಲ್ ಜುಮ್ಕಾ ನನ್ನ ಸಿಂಪಲ್ ಲುಕ್ ಹಿಂಗೆ ಕಾಣಿಸ್ತಾ ಇದ್ದೀನಿ. ನಾನೇನೋ ಒಬ್ಬರಾಗ ಮೇಕಪ್ ಮಾಡಿಲ್ಲ. ಆ್ಯಂಡ್ ಒಂದು ಬಿಂದಿ ಇಟ್ಟಿದ್ದೀನಿ, ಒಂದು ಲಿಪ್ಸ್ಟಿಕ್, ಜಸ್ಟ್ ಸ್ಮಾಲ್ ಥಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಇವತ್ತು. ಆ್ಯಂಡ್ ಐ ಹೋಪ್ ಸಕ್ಸಸ್ಫುಲಿ ಆಗಿ ತುಂಬ ಚೆನ್ನಾಗಾಗುತ್ತೆ ಈವೆಂಟ್ ಅಂತ. ಇವೆಲ್ಲ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಅಲ್ಪ ಸ್ವಲ್ಪ ಎಲ್ಲಾದರೂ. ಬಟ್ ನಾನೇ ಹೋಸ್ಟ್ ಮಾಡ್ತಿರೋದ್ರಿಂದ ಇಟ್ಸ್ ಇಂಪಾಸಿಬಲ್. ಫೈನಲಿ ಹೇರ್ ಸಕ್ಕತ್ತಾಗಿ ಕೂರಿಸಿದ್ದಾರೆ. ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ದಟ್. ಬಿಕಾಸ್ ನಿಮ್ಗೆಲ್ರಿಗೂ ನಾನು ಹೇಳಿದೆ ನನ್ನ ಫಸ್ಟ್ ವ್ಲಾಗಲ್ಲಿ ನನ್ನ ಹೇರ್ಸ್ ಅಂತೂ ಕೂರೋದೇ ಇಲ್ಲ ಅಂತ. ಸೊ ಇದು ಏವಿನ ಇವೆಂಟು ಅಂತ ನಿಮಗೆ ನಾನು ಹೇಳಿದ್ದು ಇದು ನನಗಂತೂ ಮರ್ತೋಗಿದೆ. ಕಿಡ್ಸ್ ಕಾಲೋನಿ ಅಂತ ತುಮಕೂರಲ್ಲಿ ಒಂದು ಪ್ರೀ ಸ್ಕೂಲ್ ಇದೆ. ಅಂದರೆ LKG UKG ಪ್ಲೇ ಗ್ರೂಪ್ ಅಂತಾರಲ್ಲ. ಸೊ ಇವಾಗೆಲ್ಲ M1 M2 M3 ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಇಟ್ಸ್ ಸೂಪರ್ ಆ್ಯಂಡ್ ಗುಡ್. ಸೊ ನಿಮ್ಮ ಮಕ್ಕಳು ಯಾರಾದರೂ ಕಿಡ್ಸ್ ಕಾಲೋನಿಲಿ ಓದ್ತಿದ್ರೆ ಆ್ಯಂಡ್ ನೀವೇನಾದರೂ ನನ್ನ ವ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ವ್ಲಾಗ್ಸ್ ಅಂತ. ಹಾಗೆ ನನ್ನ ಚಾನಲ್ಗೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಬೇಗ ಬೇಗ. ಓಕೆ ಗೈಸ್, छोटा बच्चा जान के ना कोई आंख दिखाना रे. ಆ್ಯಂಡ್ ಎಸ್ ಹೇಳಿದೆ ನಾನು ನಿಮ್ಮೆಲ್ಲರಿಗೂ ಸ್ಟೇಜ್ ಮೇಲೆ ಹೋದರೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ. ಬಟ್ ಸ್ಟಿಲ್ ಕ್ಯಾಮ್ರಾನ ಫಿಕ್ಸ್ ಮಾಡಿ ಒಂದು 2 ಕಡೆ ಟ್ರೈ ಮಾಡಿದೆ. ಲೈಕ್ ಆ್ಯಂಗಲ್ ಎಲ್ಲ ಚೆನ್ನಾಗಿ ಬರುತ್ತಾ, ನಾನು ಚೆನ್ನಾಗಿ ಕಾಣ್ತೀನ ಅಂತಲೂ ಟ್ರೈ ಮಾಡಿದೆ. ಬಿಕಾಸ್ ಆಡಿಯನ್ಸ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಅಕ್ಕಪಕ್ಕ ಎಲ್ಲರೂ ನನ್ನೇ ನೋಡ್ತಿರ್ತಾರೆ ಅನ್ನೋದು ಕೂಡ ತುಂಬಾ ಇರುತ್ತೆ ತಲೆಯಲ್ಲಿ. ಬಿಕಾಸ್ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅಲ್ಲಿ ನಮ್ಮ ಅಪ್ಪ ಅಮ್ಮನ ನಮ್ಮ ಅಕ್ಕನ ಹುಡುಕ್ತಿದ್ದೆ, ಎಲ್ಲಿದ್ದಾರೆ ನಂಗೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಆಮೇಲೆ ಹೇಳಿದ್ರು ನನಗೆ ತುಂಬ ಹಿಂದೆ ಇದ್ವಿ, ತುಂಬ ಜನ ಇದ್ರಲ್ಲ, ಕೂತ್ಕೊಳಕ್ಕೆ ಜಾಗ ಇರಲಿಲ್ಲ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿ ಮೈಕ್ ಇಟ್ಟು ಪಾಪ ಒಂದು ಪಾಪು ಡ್ಯಾನ್ಸೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಅಳ್ತಿತ್ತು ಯಾಕೋ ಪಾಪ ಅಮ್ಮ ಬೇಕು ಅಂತ. ಬಿಕಾಸ್ ಪ್ಲೇ ಗ್ರೂಪ್ ಮಕ್ಕಳಲ್ವಾ. ಆಮೇಲೆ ಹಿಂಗೆ ಡ್ಯಾನ್ಸ್ ಮಾಡಿ ತೋರಿಸಿದ ತಕ್ಷಣ ಅದೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಅಂತ ಹೇಳಿದ್ರೆ ಐ ಫೆಲ್ಟ್ ಸೋ ಹ್ಯಾಪಿ. ನಿಜವಾಗ್ಲೂ ನಾನು ಮಗು ಆಗಿಬಿಟ್ಟಿದ್ದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು, ಗ್ರ್ಯಾಂಡ್ ಸಕ್ಸಸ್ಫುಲಿ ಆಗಾಯಿತು ಈವೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಹೇರ್ ಸೆಟ್ ಮಾಡಿ ಬಂದು ಯಶೋಧ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಪಾಪ ನನಗೆ. ಜಸ್ಟ್ ಒನ್ ಡೇ ಮುಂಚೆ ಹೇಳಿದೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ. ಆ್ಯಂಡ್ ಕಿಡ್ಸ್ ಕಾಲೋನಿ ನೀವೇನಾದರೂ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಬೇಗ ಹೋಗಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ನನ್ನ ಕಡೆಯಿಂದ ನಿಮಗೆ 5 to 10% ಒಂದು ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ LKG UKG ಈಗ M1 M2 ಅಂತ ಹೇಳ್ತಾರೆ ಅದನ್ನು ಕೂಡ. ನಾವೆಲ್ಲ LKG UKG ಅಂತೀವಿ. ಸೊ ಹೇಗೆ ಅನಿಸ್ತು ನನ್ನ ಇವೆಂಟ್ ನಿಮಗೆಲ್ಲ? ಏನು ಅನಿಸುತ್ತೆ ನಿಮಗೆ? ನೀವು ಏನಾದ್ರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಎನಿ ಈವೆಂಟ್ಸ್ಗಾಗಲಿ, ಹಲ್ದಿ ಈವೆಂಟ್ಸ್ಗಾಗಲಿ ಅಥವಾ ಎನಿ ಕಾರ್ಪೊರೇಟ್ ಈವೆಂಟ್ಸ್ಗಾಗಲಿ ಅಂದರೆ ನನ್ನ ಮೇಲ್ ID ಇರುತ್ತೆ ನನ್ನ ಡಿಸ್ಕ್ರಿಪ್ಷನಲ್ಲಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನನ್ನ ಥ್ರೂ ಇನ್ಸ್ಟಾಗ್ರಾಮ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಈವೆಂಟ್ಸ್ ಇದ್ದರೂ ಕೂಡ. ಆ್ಯಂಡ್ ಇದು ನನ್ನ ಹೊಸ ವರ್ಷದ 2024ನೇ ವರ್ಷದ ಹೊಸ ಫಸ್ಟ್ ಇವೆಂಟ್ ಆಗಿತ್ತು. ತುಂಬಾ ಖುಷಿ ಇತ್ತು. ಬಿಕಾಸ್ ಐ ವಾಸ್ ಸೋ ಹ್ಯಾಪಿ. ಮೊದಲನೇ ವರ್ಷದ ಫಸ್ಟ್ ಇವೆಂಟ್ ಅಂತ. ನಾವಿದಕ್ಕೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಅಮ್ಮ ಅಂತೂ ನೈಟ್ 2 o'clock ತನಕ ಮಲಗ್ತಿದ್ವಿ. ಬಿಕಾಸ್ ಇವೆಂಟ್ಗೆ ಅಂತ ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಆ್ಯಂಕರಿಂಗ್ ಸ್ಕ್ರಿಪ್ಟ್ಸ್ನ ಮಾಡಬೇಕಾಗುತ್ತೆ. ಅದನ್ನು ನಾವು ಅವ್ರಿಗೆ ತೋರಿಸ್ಬೇಕಾಗುತ್ತೆ, ಸ್ಕೂಲ್ ಅವ್ರು ಹೋಗಬೇಕು, ಇಲ್ಲ ನಾವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ, ಇಲ್ಲ ನಾವೇ ಆನ್ ಸ್ಪಾಟ್ ಏನು ಹೇಳಬೇಕು ಅಂತ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಬಿಕಾಸ್ ಆ್ಯನ್ ಆ್ಯಂಕರ್ ಇಸ್ ನಾಟ್ ಸೋ ಈಸಿ ಟಾಸ್ಕ್ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಜನಕ್ಕೆ ಅನ್ಕೊಬೋದು ಏನು ಆ್ಯಂಕರಿಂಗ್ ದೊಡ್ಡ ವಿಷಯ ಏನಲ್ಲ ಅಂತ. ಬಟ್ ನಿಜವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಬ್ಯಾಕ್ ಎಂಡ್ ವರ್ಕ್ ಸಿಕ್ಕಾಪಟ್ಟೆ ಇರುತ್ತೆ ಬ್ಯಾಕ್ ದ ಸ್ಟೇಜ್. ಬಟ್ ಅದನ್ನು ನಾನು ಎಲ್ಲೂ ವೀಡಿಯೋ ಮಾಡಿರಲಿಲ್ಲ. ನಾನು ಯಾಕೆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಕಾಪಿರೈಟ್ಸ್ ಆಗುತ್ತೆ, ನನ್ನ ವೀಡಿಯೋ ಆಮೇಲೆ ಡಿಲೀಟ್ ಆಗುತ್ತೆ. ಸೊ ಆದ್ದರಿಂದ ಮ್ಯೂಟ್ ಮಾಡಿ ವೀಡಿಯೋನ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ಬೋದು ನೀವು ನನ್ನ ಲುಕ್ ಹೇಗೆ ಮಾಡಿದ್ದೀನಿ ಅಂತ. ಜಸ್ಟ್ ನಾನೇ ಸಿಂಪಲ್ ಮೇಕಪ್ ಲುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಕ್ಕಳು ಡ್ಯಾನ್ಸ್ ಕೂಡ ಮುಗೀತು. ಈಗ ಮತ್ತೊಮ್ಮೆ ನಂಗೆ ಯಾಕೋ ವಿಸಲ್ಸ್ ಕಮ್ಮಿ ಆಯಿತು ಅನಿಸ್ತಾ ಇದೆಯಪ್ಪ. ನನ್ನ ಲೆಫ್ಟ್ ಸೈಡ್ ಟೆಸ್ಟ್ ಮಾಡೋಣ. ಓಕೆ 1 ನಿಮಿಷ. ನನ್ನ ಲೆಫ್ಟ್ ಸೈಡ್ ಫಸ್ಟ್ ಟೆಸ್ಟ್ ಮಾಡ್ತೀನಿ, ಆಮೇಲೆ ನನ್ನ ರೈಟ್ ಸೈಡ್ ಟೆಸ್ಟ್ ಮಾಡ್ತೀನಿ. ಓಕೆ, ನನ್ನ ಲೆಫ್ಟ್ ಸೈಡ್ ಬರ್ಲಿ ಜೋರಾದ ಚಪ್ಪಾಳೆ ಮತ್ತೆ ಜೋರಾದ ವಿಸಲ್ಸ್. ಅಪ್ಪ ಎಲ್ಲಿದ್ರು ಎನರ್ಜಿ ಇಷ್ಟೊಂದು. ಓಕೆ, ನನ್ನ ರೈಟ್ ಸೈಡ್ ಬರ್ಲಿ ಜೋರಾದ ಚಪ್ಪಾಳೆ ಮತ್ತೆ ವಿಸಲ್ಸ್. ಅಪ್ಪ ಸಿಕ್ಕಾಪಡೆ ಇದೆಯಪ್ಪ ಎನರ್ಜಿ ಇಬ್ರು ಕಡೆನು. ರೆಡಿನಾ?
ಬಂಗಾರ ನೀನು ಮನೆಯ ಸಿಂಗಾರ ನೀನು ನಿನ್ನ ಕೈಯಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾಳೋ ತಂದಾನ ತಾಳೋ ತಾಳೋ ತಂದಾನ ತಾಳೋ ತಾಳೋ ತಂದಾನ ತಾಳೋ ತಾಳೋ ತಂದಾನ ತಾಳೋ ನಾನಯ್ಯ. ತಗೊಳ್ಳ ಏನೇನು ಮಾಡಿದ್ದೀರಾ? ಟೊಮೊಟೊ ಬಾತ್, ಎಷ್ಟು ಟೊಮ್ಯಾಟೊ ಬಾತ್, ಹಾಂ ಚೂರು ಹೆಚ್ಚಿರೋಕೆ ಸಾಕು. ಹಾಂ ಟೊಮ್ಯಾಟೊ ಬಾತ್, ಸೊ ಟೊಮ್ಯಾಟೊ ಬಾತ್, ಅಕ್ಕಿ ರೊಟ್ಟಿ, ಅದೇನು ಚಟ್ನಿನಾ? ಚಟ್ನಿ ಮತ್ತು ಕುರ್ಮಾ ಸೂಪರ್. ನೋಡಿ ಗೈಸ್ ಏನೇನೋ ಮಾಡಿಸಿದ್ದಾರೆ ಊಟಕ್ಕೆ ಅಂತ. ಇಷ್ಟು ಲೇಟ್ ಆದರೂ ಸರ್ವ್ ಮಾಡ್ತವ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್ವ್ ಮಾಡಿದ್ದಕ್ಕೆ. ಮೈ ಮೀಲ್ ಆಫ್ ದ ಡೇ, ಅಕ್ಕಿ ರೊಟ್ಟಿ, ಬೋಂಡ, ಟೊಮೆಟೊ ಬಾತ್. ಇಲ್ಲ ಬನ್ನಿ ಶಿಲ್ಪ ಅವ್ರನ್ನ ಮಾತಾಡ್ಸೋಣ, ಹೆಂಗಿತ್ತು ಸ್ಕೂಲ್ ಡೇ ಅಂತ ಕೇಳೋಣ. ಕೊನೆಗೂ ನನ್ನ ಬ್ಲಾಗಲ್ಲಿ ಬಂದುಬಿಟ್ರಪ್ಪ ಸ್ಕೂಲ್ ಪ್ರಿನ್ಸಿಪಲ್ಲು ಓನರು. ಹೆಂಗನ್ನಿಸ್ತು, ಹೆಂಗಿತ್ತು ಸ್ಕೂಲ್ ಡೇ? ಸೂಪರ್ ಆಗಿತ್ತು. ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇನ್ನೇನು ಹೇಳಿ ನೀವು. ಹೇಳ್ಬೇಕು, ನೀವು ರಿವ್ಯೂ ಕೊಡಿ. ನನಗೆ ಸಿಕ್ಕಾಪಟ್ಟೆ ನನಗೆ ಪೇರೆಂಟ್ಸ್ ಬಂದು ಹೇಳಿದ್ದು ನಿಮ್ಮ ವಾಯ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ. ಸೊ ನಿಮ್ಮ ರಿವ್ಯೂ ಏನು ಕೊಡ್ತೀರಾ? ನಿಮ್ಮ ಸೂಪರ್ ಆಗಿ ಆ್ಯಂಕರಿಂಗ್ ತುಂಬ ಚೆನ್ನಾಗಿತ್ತಾ? ನಮ್ಮ ಪ್ರೋಗ್ರಾಮ್ಸ್ ಆಗಿತ್ತು, ಪೇರೆಂಟ್ಸ್ ಆಗಿತ್ತು. ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಗಿದ್ದು ಜಾಸ್ತಿ ಅಂದರೆ ಮಕ್ಕಳದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಿದ್ದು ಫುಲ್ ಖುಷಿ ಆಯಿತು. ಪೇರೆಂಟ್ಸ್ ಎರಡೆರಡು ಸತಿ ಮಾಡಿದ್ರಲ್ಲ ಅದು ಇನ್ನೂ ಖುಷಿ ಆಯಿತು. ಹಾಂ, ಎಲ್ಲರಿಗೂ ಥಮ್ಸಪ್ ಹೇಳಿ, ನಮ್ಮ ಸ್ಕೂಲಿಗೆ ಮಕ್ಳು ಅಡ್ಮಿಷನ್ ಕೊಡಿ. ಯಾ ಶ್ಯೂರ್. ನೋಡಿ ಗೈಸ್, ಇದೆ ಕಿಡ್ಸ್ ಕಾಲೋನಿ ಸ್ಕೂಲ್, ಜಯನಗರ, ತುಮಕೂರು. ಬಂದು ಅಡ್ಮಿಷನ್ ಆಗಿ ಅಷ್ಟೇ, ಓಕೆನಾ? ಮಾಡಿಸಿ ಅಡ್ಮಿಷನ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಡಿಸ್ಕೌಂಟ್ ಕೊಡ್ತೀರಾ? ಶೋರ್, ರುಚಿತನ ಕಡೆಯಿಂದ ಡಿಸ್ಕೌಂಟ್. ಯಾ, ನನ್ನ ಚಾನಲ್ ಕಡೆಯಿಂದ ಬಂದರೆ ಡಿಸ್ಕೌಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆ. ಇನ್ನು ಜಾಸ್ತಿ ಬೆಳೀರಿ. ಥ್ಯಾಂಕ್ ಯು. ಹಲೋ ಎಲ್ರಿಗೂ, ಹೇಗಿತ್ತು ನನ್ನ ಇವೆಂಟ್? ನೋಡಿದ್ರೆ ತುಂಬ ಚೆನ್ನಾಗಿತ್ತು. ನನಗೆ ಸಿಕ್ಕಾಬಡೆ ಖುಷಿ ಆಯಿತು. ನನ್ನ ಇವೆಂಟ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಯಾಕೆ ಅಂತ ಹೇಳ್ತೀನಿ ಒಂದು ವಿಚಾರ. ನನ್ನ ಇಡೀ ಫ್ಯಾಮಿಲಿ ನನ್ನ ಇವೆಂಟಿಗೆ ಬಂದಿತ್ತು. ನನ್ನ ಹೋಸ್ಟಿಂಗ್ ಮಾಡೋ ಟೈಮಲ್ಲಿ. ಬಿಕಾಸ್ ಯಾವಾಗಲೂ ಯೂಶಲಿ ದೂರ ಇರೋದು, ಇಲ್ಲ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಇರೋದು, ಇಲ್ಲ ಅವರಿಗೂ ಆ ಟೈಮಲ್ಲಿ ಟೈಮ್ ಇರ್ತಿರಲಿಲ್ಲ ಬರೋದಕ್ಕೆ. ಬಟ್ ಅನ್ಫಾರ್ಚುನೇಟಾಗಿ ಅವತ್ತು ಸ್ಯಾಟರ್ಡೆ ಈವ್ನಿಂಗ್ ಇದ್ದಿದ್ದರಿಂದ ನನ್ನ ಇವೆಂಟ್. ಸೊ ನಮ್ಮ ಮನೇಲಿ ಕೂಡ ಎಲ್ಲರೂ ಬಂದರು. ಸೊ ಸಿಕ್ಕಾಬಡೆ ಖುಷಿಪಟ್ಟರು ನಮ್ಮ ಮನೇಲಿ ಎಲ್ಲರೂ. ಆ್ಯಂಡ್ ಪೇರೆಂಟ್ಸ್ ಸಿಕ್ಕಾಬಡೆ ಇಷ್ಟಪಟ್ರಿ ನನ್ನ ವಾಯ್ಸ್ನ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಾನು ಸ್ಟೇಜ್ ಇಳಿದು ಬಂದ ತಕ್ಷಣವೇ ಒಂದು 5-6 ಜನ ಪೇರೆಂಟ್ಸ್ ಹೇಳಿದ್ರು ಸಿಕ್ಕಾಬಡೆ ಖುಷಿ ಆಯಿತು ನಿಮ್ಮೆಲ್ರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಇನ್ನೇನು ಹೇಳಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿಡ್ಸ್ ಕಾಲೋನಿ ತುಮಕೂರು ಜಯನಗರದಲ್ಲಿರೋದು. ಈ ಸ್ಕೂಲ್ ಬಂದು ಪ್ರೀ ಸ್ಕೂಲ್. ಇದು ಲೈಕ್ ನಾನು ಹೇಳಿದ್ದೆ ಅಲ್ವಾ ವಿಡಿಯೋದಲ್ಲಿ, LKG UKG ನರ್ಸರಿ ಆ ಸ್ಕೂಲ್. ಇದು ಬಂದು ಮಾಂಟೆಸರಿ ಪ್ಲೇ ಗ್ರೂಪ್ ಎಲ್ಲನೂ ಇದೆ ಈ ಸ್ಕೂಲಲ್ಲಿ. ಸೊ ನೀವೇನಾದರೂ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತ ಅಡ್ಮಿಷನ್ಸ್ ಮಾಡಿಸಿ. ನನ್ನ ಕಡೆಯಿಂದ ನಿಮ್ಗೆ, ನನ್ನ ಚಾನೆಲ್ ಕಡೆಯಿಂದ ಹೋದರೆ, ನನ್ನ ಯೂಟ್ಯೂಬ್ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಇರುತ್ತೆ. 5 to 10% ಆದರೂ ಡಿಸ್ಕೌಂಟ್ ಕೊಡ್ತಾರೆ ಶಿಲ್ಪ ಅವರು. ಆ್ಯಂಡ್ ಐ ಹೋಪ್ ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ. ನನ್ನ ಹೆಸರು ಹೇಳಿ ನನ್ನ ಚಾನಲಿಂದ ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಮಾಡ್ತಾರೆ ನಿಮ್ಮೆಲ್ಲರಿಗೂ. ಆ್ಯಂಡ್ ನಿಮ್ಮ ಮಕ್ಕಳು ಯಾರಾದರೂ ಅಕ್ಕಪಕ್ಕದಲ್ಲೂ ಮನೆಯವರು ಅಥವಾ ನಿಮ್ಮ ನೇಬರ್ಸ್ ಅಥವಾ ನಿಮ್ಮ ಮಕ್ಕಳೇ ಇನ್ ಕೇಸ್ ಇದ್ದರೆ ಪ್ರೀ ಸ್ಕೂಲ್ ಪ್ಲೇ ಗ್ರೂಪ್ಗೆ ಏನಾದರೂ ಹಾಕಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಹಾಕಿ. ಅಲ್ಲಿ ಮಕ್ಕಳನ್ನ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಎಲ್ಲೂ ನೋಡಿಲ್ಲ ಸ್ಕೂಲ್ ಡೇ ಎಲ್ಲ ಮಾಡೋದು ಮಾಂಟೆಸರಿ ಮಕ್ಕಳಿಗೆ, ಪ್ಲೇ ಗ್ರೂಪ್ ಮಕ್ಕಳಿಗೆ ಎಲ್ಲ ನಾನು ನೋಡೇ ಇಲ್ಲ. ಇಟ್ ಫೆಲ್ಟ್ ಮೀ ಸೋ ಹ್ಯಾಪಿ ಅನ್ನಿಸ್ತು ನನಗೆ. ಸೊ ಅಷ್ಟೇ ಈ ವಿಡಿಯೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಡ್ ಮಾಡಿರಲಿಲ್ಲ ಅವತ್ತು ಈ ವಿಡಿಯೋನ. ಸೊ ಅದಕ್ಕೆ ಇವತ್ತು ಎಂಡ್ ಮಾಡಿಬಿಡೋಣ ಈ ವಿಡಿಯೋನ ಅಂತ. ಸೊ ಈ ವಿಡಿಯೋ ಇಷ್ಟವಾಗಿದೆ. ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು, ಬೇಗ ಹೋಗಿ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಹೊತ್ತಿ. ನನ್ನ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇನ್ ಕೇಸ್ ಎಲ್ಲರೂ ಕಿಡ್ಸ್ ಕಾಲೋನಿ ಪೇರೆಂಟ್ಸ್ ಹೊತ್ತಿದ್ರೆ ಬೇಗ ಹೋಗಿ ಫಸ್ಟ್ ನನ್ನ ಚಾನಲ್ಗೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಎಲ್ರಿಗೂ.